ಮಕರ ರಾಶಿಯವರ ಜನ್ಮ ಜಾತಕದಲ್ಲೇ 5 ಗ್ರಹ ಬರ್ತಾ ಇದೆ. ಆದ್ರೆ ರಾಶಿ ಸ್ವಾಮಿ ಬೇರೆ ಕಡೆ ಇದ್ದಾನೆ, ಮೀನ್ ರಾಶಿ ಒಳಗಿದ್ದಾನೆ. 5 ಗ್ರಹಗಳು ತಮ್ಮ ರಾಶಿಯಲ್ಲೇ ಬಂದು ಅಸ್ತ ಆಗ್ತಾ ಇದೆ. ಅಂದ್ರೆ 4 ಗ್ರಹಗಳು ಅಸ್ತ, ಸೂರ್ಯ, ಚಂದ್ರ, ಮಂಗಳ, ಬುಧ ಮತ್ತು ಶುಕ್ರ. ಇದೇ ಬರುವಂತ 18 ಮತ್ತು 19 ಜನವರಿ 2026 ಅಮಾವಾಸ್ಯ ಮತ್ತು ಪ್ರತಿಪದ ಈ ದ್ವಿತೀಯವರೆಗೂ ಈ 2-3 ದಿನಗಳ ಸಂದರ್ಭದಲ್ಲಿ ಇಂತಹ ಒಂದು ಪಂಚಗ್ರಹ ಯೋಗ ತಮ್ಮ ರಾಶಿಯಲ್ಲೇ ಆಗ್ತಾ ಇದೆ. ರಾಶಿ ಸ್ವಾಮಿ ಇರುವುದು ಮುಂದಿನ ಮೀನ್ ರಾಶಿಯಲ್ಲಿದ್ದಾನೆ, ಆದ್ರೂ ಉಳಿದೆಲ್ಲ ಗ್ರಹಗಳು ಅಸ್ತ ಆಗ್ತದೆ. ಅಂದ್ರೆ ನಿಮ್ಮ ಪ್ರಭಾವ ಬಹಳಷ್ಟು ಜನರ ಮೇಲೆ ಬಹಳ ಪ್ರಭಾವ ಇರ್ತದೆ, ಪ್ರಭಾವಶಾಲಿ ಆಗಿರ್ತೀರಿ ಅಂತ ಹೇಳ್ಬೋದು. ಇಂಥ ಒಂದು ಯೋಗ ಆಗ್ತಾ ಇದೆ. ಆದ್ರೆ ಸೂರ್ಯನಿಗೆ ಅದು ಸ್ಥಾನ ಒಳ್ಳೆಯದಲ್ಲ. ಸೂರ್ಯ ಸ್ಥಾನ ಅದು ಶತ್ರು ಸ್ಥಾನ ಆಗ್ತದೆ. ಆ ಕಾರಣಕ್ಕಾಗಿ ನೀವು 2 ಹಂತದ ಚಿಂತನೆ ಇಲ್ಲಿದೆ. ಒಂದು, ಬಹಳ ಬಲಿಷ್ಠರ ಎದುರು ನೀವು ಮುಗ್ಲಾಗ್ತೀರಿ, ಮುದುಡಿ ಹೋಗ್ತೀರಿ, ಅಥವಾ ನಿಮ್ಮ ಎದುರು ಇನ್ನೂ ಉಳಿದ ಕೆಲವು ಜನ ಮುದುಡಿ ಹೋಗ್ತಾರೆ. ಈ 2 ಆಗುದೇ. ಅಂದ್ರೆ 2 ಶಕ್ತಿಗಳು ಏಕತ್ರ ಬರುವಂತಹ ಸಾಧ್ಯತೆಗಳಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಎದುರಿಗೆ ಬರ್ತಾರೆ, ನಿಮ್ಮ ದುಷ್ಟ ಜನರ ಯಾವ ಸಂಪರ್ಕ ಇತ್ತು ಅದೆಲ್ಲ ನಿಮ್ಮ ಎದುರಿಗೆ ಬರುತ್ತದೆ. ಇದೆಲ್ಲ ಉದ್ದೇಶ ಏನೋ ಇದೆಯಲ್ಲ ಅಂತ ಹೇಳಿದ್ರೆ, ಇಂಥ ಯೋಗ ನಿಮ್ಮ ರಾಶಿಯಲ್ಲೇ ಆಗ್ತಾ ಇರುವುದರಿಂದ ಶತ್ರುವಾದೆ ಜಾಸ್ತಿ ಇರ್ತದೆ. ಅದಕ್ಕೆ ಪರಿಹಾರವಾಗಿ ಶತ್ರು ನಿವಾರಣಾ ಮಂತ್ರವನ್ನ ಹೇಳ್ಕೋಬೇಕು. ಶತ್ರು ನಿವಾರಣೆಗಾಗಿ ಮಂತ್ರ ಯಾವುದು? ಈಶ್ವರ ಮಂತ್ರವನ್ನ ಹೇಳಬೇಕು, ವೈರಾಗ್ಯದ ಮಂತ್ರಗಳನ್ನು ಹೇಳಬೇಕು. ಒಂದು, ಶತ್ರು ನಿವಾರಣೆಗಾಗಿ ಹನುಮನ್ ದೇವರ ಮಂತ್ರವನ್ನ ಹೇಳಬೇಕು. ಬುದ್ಧಿಯಿಂದ ಮಾತ್ರ ಇದನ್ನ ಗೆಲ್ಲಲಿಕ್ಕೆ ಸಾಧ್ಯ. ಬುದ್ಧಿರ ಬಲಂ ಯಶೋಧೈರ್ಯ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣ ಭವೇತ್ ಅಂತ ಹೇಳಿದಾಗ ನೀವು ಹನುಮನ್ ದೇವರ ಪ್ರಾರ್ಥನೆಯನ್ನು ಮಾಡಿದ್ರೆ ಈ ದೋಷವನ್ನ ಪರಿಹಾರ ಮಾಡ್ಕೊಳ್ಬಹುದು. ಇನ್ನು ಈ ರಾಶಿಯ ಜನ್ಮ ಸ್ಥಾನದಲ್ಲಿ ರಾಶಿಯಲ್ಲಿಯೇ ಈ ಪಂಚಗ್ರಹ ಯೋಗ ಆಗ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ನೇರವಾಗಿರ್ತಕ್ಕಂಥ ಪ್ರಭಾವ ಬೀರಲಿದೆ, ಮನಸ್ಸಿನ ಮೇಲೆ ನೇರವಾಗಿರ್ತಕ್ಕಂಥ ಪ್ರಭಾವ ಬೀರಲಿದೆ. ಇದು ನಿಮಗೆ ಕೆಲಸದಿಂದ ಹಿನ್ನಡೆ ತಂದು ಕೊಡಬಹುದು. ಆ ಕಾರಣಕ್ಕಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಇನ್ನಷ್ಟು ಉತ್ಸಾಹ ಬರಲಿ ಅನ್ನೋ ಕಾರಣಕ್ಕಾಗಿ ದೇವರ ಪ್ರಾರ್ಥನೆಯನ್ನ ತಪ್ಪದೆ ಮಾಡಿ, ಹನುಮನ್ ದೇವರ ಮಂತ್ರವನ್ನ ಹೇಳಿ, ಹನುಮನ್ ದೇವರ ಗುಡಿಗೆ ಹೋಗಿ ನಿತ್ಯದಲ್ಲಿಯೂ ದರ್ಶನವನ್ನ ಮಾಡಿ, ಆದಷ್ಟು ಸೇವೆಯನ್ನ ಮಾಡಿ. ಯಾರಿಗೆ ವೃತ ನಿಯಮಗಳನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಒಪ್ಪತ್ತು ಊಟವನ್ನ ಮಾಡಬಹುದು. ಶನಿವಾರಕ್ಕೊಮ್ಮೆ ಬರುವಂತಹ 3 ತಿಂಗಳಲ್ಲಿ ಪ್ರತಿ ಶನಿವಾರ ಏಕಭುಕ್ತ ಒಪ್ಪತ್ತು ಊಟ ಮಾಡ್ರಿ, ದೇವರ ದರ್ಶನ ಮಾಡಿ. ಇದು ಪರಿಹಾರ ಆಗಿರ್ತದೆ ಅಂತ ಹೇಳ್ತಾ ಮಕರ ರಾಶಿ ಫಲಚಿಂತನೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ಶ್ರೀ ಕೃಷ್ಣ.